ಸ್ನೇಹಿತರೆ, ಸಂಬಂಧವಿಲ್ಲ, ಸ್ನೇಹಿತನೂ ಅಲ್ಲ, ಹುಚ್ಚು ಅಭಿಮಾನಿ ಕೂಡ ನಾನಲ್ಲ. ಆದರೂ ಮನಸ್ಸಿಗೆ ತುಂಬ ನೋವಾಗುತ್ತದೆ. ಕೆಲವೊಂದು ಸಾವು ನಮಗೆ ಸಂಬಂಧ ಇಲ್ಲದಿದ್ದರೂ ಮೌನವನ್ನು ತಂದುಕೊಡುತ್ತದೆ. ಅಂತಹ ಒಂದು ವ್ಯಕ್ತಿತ್ವವೇ ಪುನೀತ್ ರಾಜ್ಕುಮಾರ್. ಪುನೀತ್ ರಾಜ್ಕುಮಾರ್ ಸ್ಯಾಂಡಲ್ವುಡ್ನ ದೊಡ್ಡ ಸ್ಟಾರ್ ಆದರೂ ಮನೆಯಲ್ಲಿ ಮಾತ್ರ ಪಕ್ಕಾ ಫ್ಯಾಮಿಲಿ ಮ್ಯಾನ್. ವಾರವಿಡೀ ಶೂಟಿಂಗ್ ಮಾಡಿದರೂ ವಾರಾಂತ್ಯದಲ್ಲಿ ಬ್ರೇಕ್ ತೆಗೆದುಕೊಂಡು ಹೆಂಡತಿ ಮಕ್ಕಳ ಜೊತೆ ಕಾಲ ಕಳೆಯುತ್ತಿದ್ದರು. ತಮ್ಮ ಪತ್ನಿ ಹಾಗೂ ಪುತ್ರಿಯರ ಜೊತೆ ಸ್ನೇಹಿತ ರೀತಿಯಲ್ಲಿ ಇರುತ್ತೇನೆಂದು ಹಲವಾರು ಬಾರಿ ಅವರು ಕೆಲವೊಂದು ಸಂದರ್ಶನಗಳಲ್ಲಿ ಹೇಳಿದ್ದಾರೆ. ಪಕ್ಕದ ಮನೆಯಲ್ಲಿಯೇ ಇರುವ ರಾಘವೇಂದ್ರ ರಾಜ್ಕುಮಾರ್ ಅವರ ಆರೋಗ್ಯವನ್ನು ಕೂಡ ಅವರೇ ನೋಡಿಕೊಳ್ಳುತ್ತಿದ್ದರು. ಅಂತಹ ವ್ಯಕ್ತಿಯ ಸಾವಾಗಿದೆ ಅಂದರೆ ನಿಜಕ್ಕೂ ಯಾರೂ ಕೂಡ ನಂಬಲು ಸಾಧ್ಯವೇ ಇಲ್ಲ. ಪುನೀತ್ ರಾಜ್ಕುಮಾರ್ ಒಬ್ಬ ಶಿಸ್ತಿನ ಮನುಷ್ಯ. ಆಕಾಶದಷ್ಟು ಬೆಳೆದರೂ ಅವರ ಪಾದಗಳು ಮಾತ್ರ ಭೂಮಿಯ ಮೇಲೆ ಬೇರೂರಿದ್ದವು. ಅವರು ಇಷ್ಟೆಲ್ಲ ಬೆಳೆಯೋದಕ್ಕೆ ಆ ಒಬ್ಬ ದೇವರು ಕಾರಣ ಎಂದು ಅವರು ಪದೇ ಪದೇ ಅವರು ತಮ್ಮ ಆತ್ಮೀಯರಲ್ಲಿ ಹೇಳಿಕೊಳ್ಳುತ್ತಿದ್ದರು. ಹೌದು, ಅವನೇ ನಿಮ್ಮೆಲ್ಲರ ಬಜರಂಗಬಲಿ. ಪುನೀತ್ ರಾಜ್ಕುಮಾರ್ ಅವರ ಆರಾಧ್ಯ ದೈವ ಆಂಜನೇಯ ಅಂದರೆ ಪುನೀತ್ಗೆ ಅಚ್ಚುಮೆಚ್ಚಿನ ದೇವರು. ಪ್ರತಿ ಶನಿವಾರ ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಹನುಮಂತನ ದೇವಸ್ಥಾನಕ್ಕೆ ತಪ್ಪದೇ ಹೋಗುತ್ತಿದ್ದರು. ಒಂದು ವೇಳೆ ಬೇರೆ ಊರಿನಲ್ಲಿ ಶೂಟಿಂಗ್ ಮಾಡ್ತಾ ಇದ್ದರೆ ಆ ಊರಿನಲ್ಲಿ ಅಥವಾ ಅಕ್ಕಪಕ್ಕದ ಊರುಗಳಲ್ಲಿ ಇರುವಂತಹ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡೆದೇ ಮುಂದಿನ ಕೆಲಸವನ್ನು ಮಾಡುತ್ತಿದ್ದರು. ಪುನೀತ್ ರಾಜ್ಕುಮಾರ್ ಕೊನೆಯ ಉಸಿರು ಎಳೆದಿದ್ದು ಶುಕ್ರವಾರ. ಆದರೆ ಮರುದಿನ ಶನಿವಾರ ಅವರು ಮೈಸೂರು ರಸ್ತೆಯಲ್ಲಿರುವ ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕೆಂದು ಅವರು ತಮ್ಮ ಪತ್ನಿ ಅಶ್ವಿನಿಯವರ ಹತ್ರ ಹೇಳಿಕೊಂಡಿದ್ದಾರೆ. ಕೇವಲ 1 ತಿಂಗಳ ಹಿಂದೆಯೇ ಅವರು ಮೈಸೂರು ರಸ್ತೆ ಬಾಪೂಜಿ ನಗರ ಹತ್ತಿರ ಇರುವ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿದ್ದರು. ನಿಮಗೆಲ್ಲ ಗೊತ್ತಿರುವ ಹಾಗೆ ಪುನೀತ್ ಪ್ರತಿನಿತ್ಯವೂ ವ್ಯಾಯಾಮ ಮಾಡುತ್ತಿದ್ದರು. ತಮ್ಮ ಮನೆಯಲ್ಲಿಯೇ ತಮಗಾಗಿಯೇ ಒಂದು ಸಪರೇಟ್ ಆಗಿ ಒಂದು ವ್ಯಾಯಾಮ ಶಾಲೆಯನ್ನು ಕೂಡ ಮಾಡಿಕೊಂಡಿದ್ದರು. ಪ್ರತಿನಿತ್ಯ ಜಿಮ್ ಪ್ರಾರಂಭ ಮಾಡುವ ಮೊದಲು ಅವರು ಅಲ್ಲಿಯೇ ಇರುವ ಆಂಜನೇಯ ಮೂರ್ತಿಗೆ ಮೊದಲು ನಮಸ್ಕಾರ ಮಾಡಿಯೇ ಅವರು ತಮ್ಮ ನಿತ್ಯದ ಜೀವನವನ್ನು ಮಾಡುತ್ತಿದ್ದರು. ನಿಮಗೆಲ್ಲ ಗೊತ್ತಿರುವ ಹಾಗೆ ಪುನೀತ್ ರಾಜ್ಕುಮಾರ್ ತಂದೆ ಡಾಕ್ಟರ್ ರಾಜ್ಕುಮಾರ್ ಕೂಡ ಬಜರಂಗಬಲಿಯ ಭಕ್ತರಾಗಿದ್ದರು. ಇದೇ ಕಾರಣ ಬಜರಂಗಬಲಿ ಹಾಗೆಯೇ ಅವರು ಕೂಡ ಅಷ್ಟೇ ಶಕ್ತಿಶಾಲಿಯಾಗಿದ್ದರು, ಅಷ್ಟೇ ಪವರ್ಫುಲ್ ಆಗಿದ್ದರು. ಇದೇ ಕಾರಣ ಅವರನ್ನು ಎಲ್ಲರೂ ಪವರ್ ಸ್ಟಾರ್ ಎಂದೇ ಕರೆಯುತ್ತಿದ್ದರು. ಅವರ ಆತ್ಮೀಯರು ಹೇಳುವ ಪ್ರಕಾರ, ಅಂದರೆ ಅವರ ಡ್ರೈವರ್ ಹೇಳುವ ಪ್ರಕಾರ, ಶುಕ್ರವಾರ ಆಸ್ಪತ್ರೆಗೆ ಹೋಗುವ ಹಾದಿಯಲ್ಲಿ ಅವರು ದೇವರಲ್ಲಿ ಆ ಆಂಜನೇಯನಲ್ಲಿ ಬೇಡಿಕೊಂಡಿದ್ದು ಒಂದೇ ಒಂದು, ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಚೆನ್ನಾಗಿ ಬದುಕಬೇಕೆಂದು ಅಷ್ಟೇ. ಅವರು ತಮ್ಮ ಬಗ್ಗೆ ಎಂದು ಯೋಚನೆ ಮಾಡಿದಂತಹ ವ್ಯಕ್ತಿನೇ ಅಲ್ಲ. ಆದರೆ ಅವರು ಹೀಗೆ ಯಾಕಾದರೂ ನುಡಿದರು, ಅವರ ಮನಸ್ಸಿನಲ್ಲಿ ಆ ದೇವರು ಇಂಥ ಮಾತುಗಳನ್ನು ಯಾಕಾದರೂ ನುಡಿಸಿದನು ಎನ್ನುವುದು ನಿಜಕ್ಕೂ ನಿಗೂಢವಾಗಿಯೇ ಉಳಿದಿದೆ. ಸ್ನೇಹಿತರೆ, ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ, ಅಪ್ಪುವಿನ ಮೊದಲ ಹೆಸರು ಲೋಹಿತ್ ಆಗಿತ್ತು. ಸತ್ಯ ಹರಿಶ್ಚಂದ್ರವನ್ನು ನೋಡಿದ ಕೆಲವು ಆತ್ಮೀಯರು ಪಾರ್ವತಮ್ಮ ರಾಜ್ಕುಮಾರ್ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಹತ್ತಿರ ಬಂದು ಲೋಹಿತ್ ಅನ್ನೋ ಹೆಸರು ಅಲ್ಪಾಯುಷಿ ಪಾತ್ರವಾಗಿದೆ, ದಯವಿಟ್ಟು ಆ ಹೆಸರನ್ನು ಅವರಿಗೆ ಇಡಬಾರದೆಂದು ಕೇಳಿಕೊಳ್ಳುತ್ತಾರೆ. ಮುಂದೆ ಪಂಡಿತರನ್ನು ವಿಚಾರಿಸಿ ಪಾರ್ವತಮ್ಮ ರಾಜ್ಕುಮಾರ್ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದವರ ಸಲಹೆ ಮೇರೆಗೆ ಅಪ್ಪು ಅವರ ಹೆಸರನ್ನ ಲೋಹಿತ್ ಇಂದ ಪುನೀತ್ ಎಂದು ಬದಲಾಯಿಸಿದರು. ಅಂದಿನಿಂದಲೇ ಅವರು ಪುನೀತ್ ರಾಜ್ಕುಮಾರ್ ಆಗಿದ್ದರು. ಎಲ್ಲರೂ ಕೂಡ ಅಪ್ಪು ಪುನೀತನಾಗಬೇಕೆಂದು ಬಯಸಿದ್ದರು. ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು. ಸ್ನೇಹಿತರೆ, ಹುಟ್ಟು ಯಾಕೆ ಎಂಬುದು ಪ್ರಶ್ನೆ, ಅದಕ್ಕೆ ಉತ್ತರವೇ ಇಲ್ಲ. ಸಾವು ಎಂಬುದು ಉತ್ತರ, ಇನ್ನೂ ಅದನ್ನು ಪ್ರಶ್ನೆ ಮಾಡುವಂತೆ ಇಲ್ಲ. ಪುನೀತ್ ರಾಜ್ಕುಮಾರ್ ಅವರು ಅಗಲಿದ ಬಳಿಕ ಅವರ ಕುರಿತು ಸಾಕಷ್ಟು ವಿಚಾರಗಳು ಹೊರಬರುತ್ತಿವೆ. ಇದ್ದಾಗ ಮಾಡಿದ ದಾನ ಧರ್ಮಗಳೆಲ್ಲವೂ ಅವರು ಹೋದ ನಂತರ ಈಗ ತಿಳಿಯುತ್ತಿವೆ. ಇದ್ದಾಗ ಒಬ್ಬ ಮನುಷ್ಯನಂತೆ ಮಾತ್ರವೇ ಇದ್ದ ಆ ಪುಣ್ಯಾತ್ಮ ಹೋದ ನಂತರವೇ ಎಲ್ಲರಿಗೂ ತಿಳಿದಿದ್ದು ಹೋಗಿದ್ದು ಒಬ್ಬ ದೇವ ಮಾನವ ಎಂದು. ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಆಸೆಗಳನ್ನು ಸೇರಿದಂತೆ ಪ್ರತಿಯೊಂದು ವಿಚಾರಗಳನ್ನು ತಮ್ಮ ದಿನಚರಿ ಡೈರಿಯಲ್ಲಿ ಬರೆಯುತ್ತಿದ್ದರು. ಅದರಲ್ಲಿ ಗಂಧದ ಗುಡಿ ಸಿನಿಮಾವನ್ನು ದೊಡ್ಡ ಮಟ್ಟದಲ್ಲಿ ಪ್ರತಿಯೊಬ್ಬರು ಕನ್ನಡಿಗರಿಗೆ ತಲುಪುವ ಹಾಗೆ ಬಿಡುಗಡೆ ಮಾಡುವುದು ಕೂಡ ಅವರ ಉದ್ದೇಶವಾಗಿತ್ತು. ಇದಕ್ಕಾಗಿಯೇ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಗಂಧದ ಗುಡಿ ಸಿನಿಮಾವನ್ನು ದೊಡ್ಡ ಮಟ್ಟದಲ್ಲಿ ಬಿಡುಗಡೆ ಮಾಡುವ ಮೂಲಕ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಆಸೆಯನ್ನು ಈಡೇರಿಸಿದ್ದಾರೆ.
ಹಾಗೆಯೇ ಈ ಡೈರಿಯ ಮೂಲಕ ಇನ್ನೊಂದು ವಿಷಯ ಗೊತ್ತಾಗಿದೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಒಂದು ಸಿನಿಮಾಗೆ ಡೇಟ್ಸ್ ನೀಡಿದ್ದರು. ಜೊತೆಗೆ ಆ ನಿರ್ಮಾಪಕರಿಂದ 2 ಕೋಟಿ ರೂಪಾಯಿ ಅಡ್ವಾನ್ಸ್ ಕೂಡ ಪಡೆದಿದ್ದರು. ಪುನೀತ್ ರಾಜ್ಕುಮಾರ್ ನಿಧನ ನಂತರ ಆ ನಿರ್ಮಾಪಕರು ಕೂಡ ಅಪ್ಪು ಇಲ್ಲ ಎಂಬುದನ್ನು ನೆನೆದು ಕಣ್ಣೀರಿಟ್ಟಿದ್ದರು, ದುಃಖಪಟ್ಟಿದ್ದರು. ಅವರು ಕೂಡ ಹಣವನ್ನು ವಾಪಸ್ಸು ಕೇಳಿರಲಿಲ್ಲ. ಆದರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಈ ವಿಷಯ ಆ ಡೈರಿಯಿಂದ ಗೊತ್ತಾದ ತಕ್ಷಣ ಆ ನಿರ್ಮಾಪಕರನ್ನು ಕರೆದು 2 ಕೋಟಿ ರೂಪಾಯಿಯನ್ನ ವಾಪಸ್ ಮಾಡಿದ್ದಾರೆ. ಇನ್ನು ಆ ಡೈರಿಯಲ್ಲಿ ಬರೆದಿರುವಂತಹ ಇನ್ನೊಂದು ಆಸೆಯನ್ನು ಕೂಡ ಈಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಪೂರೈಸಲು ಪಣ ತೊಟ್ಟಿದ್ದಾರೆ. ಅದೇನೆಂದರೆ ಅಣ್ಣ ಅವರು ಹಾಗೂ ಪರ್ವತಮ್ಮ ರಾಜ್ಕುಮಾರ್ ಅವರು ಜೀವನ ಸಾಗಿಸುತ್ತಿದ್ದ ಗಾಜು ನೀರಿನ ಮನೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಅತ್ಯಂತ ಇಷ್ಟವಾದ ಜಾಗ ಎಂಬುದು ನಿಮಗೆಲ್ಲ ತಿಳಿದಿರಬಹುದು. ಆ ಮನೆ ಈಗ ಶೀತಲಾವಸ್ಥೆಯಲ್ಲಿದ್ದು ಅದನ್ನ ಮತ್ತೆ ರಿಪೇರಿ ಮಾಡಬೇಕು ಮತ್ತು ಅದನ್ನ ಒಂದು ವಸ್ತು ಸಂಗ್ರಹಾಲಯ ಹಾಗೂ ಮ್ಯೂಸಿಯಂ ಮಾಡಬೇಕೆಂದು ಆಸೆಯನ್ನ ಅಪ್ಪು ಪಟ್ಟಿದ್ದರು. ಅದನ್ನು ಪೂರೈಸುವ ಮುನ್ನವೇ ಅಪ್ಪು ಈಗ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದು ಡೈರಿಯಲ್ಲಿ ಆ ಆಸೆಯನ್ನು ನೋಡಿರುವ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಹಾಗೂ ಕುಟುಂಬದವರೆಲ್ಲರೂ ಸೇರಿ ಈಗ ಅಪ್ಪು ಅವರ ಆ ಕೊನೆ ಆಸೆಯನ್ನ ಪೂರೈಸಬೇಕೆಂದು ನಿರ್ಧಾರ ಮಾಡಿದ್ದಾರೆ. ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ ನಮ್ಮ ನಿಮ್ಮೆಲ್ಲರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಯಾಕಂದರೆ ಅವರು ತಮ್ಮ ತಂದೆಯ ಹಾಗೆ ನೇತ್ರದಾನ ಮಾಡಿದ್ದರು. ಅದು 1994 ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ನಾರಾಯಣ ನೇತ್ರಾಲಯಕ್ಕೆ ಬಂದು ಹೊಸದೊಂದು ಕಟ್ಟಡವನ್ನ ಉದ್ಘಾಟನೆ ಮಾಡಿದ್ದರು. ಅದನ್ನ ನೇತ್ರದಾನ ವಿಂಗ್ ಎಂದೇ ಕರೆಯಲಾಗುತ್ತಿತ್ತು. ಆ ಸಮಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ನೇತ್ರದಾನ ಮಾಡುತ್ತೇನೆ ಎಂದು ಭರವಸೆ ನೀಡಿದ್ದರು. ಹಾಗೆಯೇ ಅವರು ಕೂಡ ನಡೆದುಕೊಂಡಿದ್ದರು. ಹಾಗೆಯೇ ತಂದೆಗೆ ತಕ್ಕ ಮಗನಾದಂತಹ ಪುನೀತ್ ಕೂಡ ನೇತ್ರದಾನ ಮಾಡಿದ್ದಾರೆ ಅಂತ ಮಾತನಾಡಿ ಭುಜಂಗ ಶೆಟ್ಟಿ ರಾಜ್ ಕುಟುಂಬಕ್ಕೆ ಧನ್ಯವಾದವನ್ನ ತಿಳಿಸಿದ್ದಾರೆ. ಪುನೀತ್ ರಾಜ್ಕುಮಾರ್ ಕಣ್ಣುಗಳನ್ನ ಪಡೆದು ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಶನಿವಾರ 4ವರಿಗೆ ಶಸ್ತ್ರಚಿಕಿತ್ಸೆ ಮಾಡಲಾಗಿತ್ತು. ಸಾಮಾನ್ಯವಾಗಿ 2 ಕಣ್ಣು ಇಬ್ಬರಿಗೆ ಅಳವಡಿಸುವುದು ಸಾಮಾನ್ಯ. ಆದರೆ ಪುನೀತರ 2 ಕಣ್ಣುಗಳಿಂದ 4ವರಿಗೆ ದೃಷ್ಟಿ ಬಂದಿದೆ. ಎಂತಹ ಅಪರೂಪದ ಘಟನೆ ನೋಡಿ. ಇದೊಂದು ಹೊಸ ತಂತ್ರಜ್ಞಾನ. ಈ ತಂತ್ರಜ್ಞಾನದ ಮೂಲಕ 4ವರಿಗೆ ದೃಷ್ಟಿ ನೀಡಲಾಗಿದೆ ಎಂದು ಬೆಂಗಳೂರಿನಲ್ಲಿ ಭುಜಂಗ್ ಶೆಟ್ಟಿ ಮಾಹಿತಿ ನೀಡಿದ್ದಾರೆ. ಕಾರ್ನಿಯಾಗಳನ್ನು 2 ಭಾಗ ಮಾಡಲಾಗಿದೆ. ಮುಂಭಾಗ ಕಣ್ಣು ಹಾಗೂ ಹಿಂಭಾಗದ ಆಳದ ಪದರನ್ನು ಭಾಗ ಮಾಡಲಾಗಿತ್ತು. ಯಾರಿಗೆ ಮುಂಭಾಗದ ಕಾರ್ನಿಯ ಹಾನಿಯಾಗಿತ್ತೋ ಅವರಿಗೆ ಮುಂಭಾಗದ ಕಾರ್ನಿಯನ್ನು ನೀಡಲಾಗಿದೆ. ಹಾಗೆಯೇ ಹಿಂಭಾಗದ ಆಳವನ್ನು ಪದರವನ್ನು ಬೇರೆಯವರಿಗೆ ನೀಡಲಾಗಿದೆ. ಹೀಗೆ ಒಟ್ಟು 4 ಜನರಿಗೆ ಒಂದೇ ದಿನ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಎಲ್ಲರೂ ಕರ್ನಾಟಕದವರೇ ಆಗಿದ್ದಾರೆ. ಅಪ್ಪು ಇರುವವರೆಗೂ ಅವರು ಅಪ್ಪುವನ್ನು ನೋಡಲು ಸಾಧ್ಯವಾಗಲಿಲ್ಲ. ಆದರೆ ಅಪ್ಪು ಹೋದ ಮೇಲೆ ಅಪ್ಪು ಅವರ ಕಣ್ಣುಗಳನ್ನು ಬಳಸಿ ಮುಂದೆ ಆದರೂ ಅವರನ್ನ ನೋಡಲಿ ಎಂದು ನಾವು ಹಾರೈಸುತ್ತೇವೆ.